ಸರ್ Q7 ಬೇರೆ 32 lakhs 32 lakhs ಬೇರೆ 32 lakhs ಸರ್ 45 ಲಕ್ಷ ಈಗ ಕೊಟ್ಬಿಟ್ಟು ತಗೊಂಡಿರೋದು BMW X1 ಗಾಡಿ ಬೇರೆ 6,50,000 ಕೊಡ್ತೀನಿ ಸರ್. ಸ್ಪೋರ್ಟ್ ಗಾಡಿ 35 ಲಕ್ಷಕ್ಕೆ ಕೊಡೋದು ಬೇರೆ 27 ಲಕ್ಷಕ್ಕೆ ಕೊಡ್ತೀನಿ. BMW 640D 29 ಲಕ್ಷ. SLK 350 2013 ಮಾಡೆಲ್ ಮರ್ಸಿಡೀಸ್ ಬೆಂಜ್. ಒಳಗಡೆ ನೋಡ್ತಾ ಇರಬಹುದು ಈ ಆಟೋಮೆಟಿಕ್ ಗೇರ್ ಸಿಸ್ಟಮ್. ಇದನ್ನೆಲ್ಲ ನೋಡಿದ್ರೆ ಯಾವ ತರ ಇದೆ ಲಕ್ಸುರಿನೆಸ್ ಅಂತಕ್ಕಂಥದ್ದು. ಅಯ್ಯಪ್ಪ ವಿತ್ ಸನ್ ರೂಫ್ ಇರ್ತಕ್ಕಂಥದ್ದು. ಇವನ್ ಸೀಟ್ ನೋಡಿ ಎಲ್ಲರೂ ಲೆದರ್ ಸೀಟ್ಸ್ ಅಲ್ಲೇ ತುಂಬಾ ಕ್ವಾಲಿಟಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಇವನ್ ಡ್ಯಾಶ್ ಬೋರ್ಡ್ ಕೂಡ ನೋಡ್ತಾ ಇರ್ಬೋದು. ಎಲ್ಲ ಹೈಡ್ರಾಲಿಕ್ ಸಿಸ್ಟಮ್ ತರ ಯೂಸ್ ಮಾಡ್ತಕ್ಕಂಥದ್ದು. ಇದು ಎಲ್ಲ AC ಅಷ್ಟೇ ವಾಲ್ಯೂಮ್ ಬಟನ್ ತರ. ಇದು A to Z AC ಯೂಸ್ ಆಗ್ತದೆ. ಮತ್ತೆ ಸ್ಟೇರಿಂಗ್ ನೋಡ್ತಾ ಇರ್ಬೋದು. ಅದರದೇ ಒಂದು ಲೆದರ್ ರ್ಯಾಪಿಂಗ್ ತರ ಕೊಟ್ಟಿರ್ತಾರೆ. ಆಟೋಮೆಟಿಕ್ 4 ಪವರ್ ವಿಂಡೋ ಎಲ್ಲ ಆಪ್ಷನ್ಸ್ ಇರುತ್ತೆ. ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತೀವಿ ಅಂದ್ರೆ ಅಷ್ಟೆಲ್ಲ ಇಲ್ದಂಗೆ ಇರುತ್ತಾ? ಇದು ಫೈನಲ್ ಪ್ರೈಸ್ ನಿಮಗೆ ಒಂದು 16 lakhs ಆಗುತ್ತೆ. 16 lakhs ಆಟೋಮ್ಯಾಟಿಕ್ 2015 ಮಾಡೆಲ್ 75,000 ಕಿಲೋಮೀಟರ್. ಡೀಸೆಲ್ ಎಲ್ಲ ಗಾಡಿ ಡೀಸೆಲ್ ಇರೋದು ಸರ್. ಇಲ್ಲಿ ಯಾವ ತರ ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಇದು ನೋಡಿದ್ರೇನೆ ಒಂದು ಅದು ಜನಕ್ಕೆಲ್ಲ ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಇರುತ್ತೆ. ಸೀಟ್ ಎಲ್ಲ ಆಟೋಮೆಟಿಕ್ ಎಲ್ಲ ಹಿಂಗೆ ಎತ್ತಬೇಕು ತೆಗಿಬೇಕು ಅನ್ನೋ ವಿಚಾರ ಏನಿಲ್ಲ. ಅದೇ ಆಡಿ ಸರ್. ಆಡಿ Q5 2010 ಮಾಡೆಲ್ ಅದು. ಇದು ಒಂದು ನಿಮಗೆ 9.5 ಗೆ ಮಾಡಿಸ್ಕೊಡ್ತೀನಿ. 9.5 ಲಕ್ಷ ಅಷ್ಟೇ. 9,50,000 ಫೈನಲ್ ಪ್ರೈಸ್. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಂಗಳೂರಿನ ವಸಂತ ನಗರ ಹತ್ರ ಇರ್ತಕ್ಕಂಥ ಕಸ್ಟಮ್ ಮೋಟರ್ಸ್ ಕ್ಲಬ್ಗೆ ಬಂದಿದ್ದೀನಿ. ಆಲ್ರೆಡಿ ಸುಮಾರು ವಿಡಿಯೋ ಮಾಡಿದ್ದೀನಿ ಇಲ್ಲಿ. ಇದೆಲ್ಲಿ ಬರುತ್ತೆ ಅಂದ್ರೆ ನೋಡಿ, ವಸಂತ ನಗರ ಡಾಕ್ಟರ್ BR ಅಂಬೇಡ್ಕರ್ ಭವನ ಏನಿದೆಯೋ ಅದ್ರ ಆಪೋಸಿಟ್ ಇರ್ತಕ್ಕಂಥದ್ದೇ ಈ ಕಸ್ಟಮ್ ಮೋಟರ್ಸ್ ಕ್ಲಬ್. ನೀವು ಫಸ್ಟ್ ಫ್ಲೋರ್ ಅಲ್ಲಿ ನೋಡಬಹುದು. ಅಲ್ಲೂ ಕೂಡ ಪ್ರೀಮಿಯಂ ಗಾಡಿಗಳು ಇರ್ತವೆ. ಕೆಳಗಡೆ ನೋಡ್ತಾ ಇರಬಹುದು ಆಡಿ Q7 ಇಂದ ಹಿಡಿದು ಕೂಡ ಇಲ್ಲಿ ನಿಮಗೆ ಪ್ರೀಮಿಯಂ ಗಾಡಿಗಳು ಸಿಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಎಲ್ಲ ನೋಡೋಣ. ನೀವು ಆಲ್ರೆಡಿ ಹೈಲೈಟ್ಸ್ ಅಲ್ಲಿ ನೋಡಿದ್ರೆ ಯಾವ ತರ ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು. ಅಸ್ಲಾಂ ಭಾಯಿ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮತ್ತೆ ಏನು ಸ್ಪೆಷಲ್ ಸರ್? ಸ್ಪೆಷಲ್ ಅಂದ್ರೆ ಏನಿದೆ, ಹೊಸ ಸ್ಟಾಕ್ ಬಂದಿದೆ ನಮ್ಮ ಹತ್ರ. ಲೈಕ್ BMW ಮರ್ಸಿಡೀಸ್ ಬೆಂಜ್ ನಲ್ಲಿ ಎಲ್ಲ ಹೊಸ ಸ್ಟಾಕ್ ಇದೆ. ಪ್ಲಸ್ ಒಳ್ಳೆ ಪ್ರೈಸಸ್ ನಲ್ಲಿ ಗಾಡಿ ಸಿಗುತ್ತೆ. ಯಾವ್ಯಾವ್ದು ಹೊಸ ಸ್ಟಾಕ್? ಹೊಸ ಸ್ಟಾಕ್ ನಲ್ಲಿ GLA ಬಂದಿದೆ. GLA ನಲ್ಲಿ 2 ಬಂದಿದೆ. ಪ್ಲಸ್ ಸ್ಪೋರ್ಟ್ ಕಾರ್ ನಲ್ಲಿ ಒಂದು 640 ಬಂದಿದೆ. Audi Q7 ಬಂದಿದೆ. ಅದು ಆದ್ಮೇಲೆ ಇದೆ ಸರ್ ತುಂಬಾ A ಕ್ಲಾಸ್ ಎಲ್ಲ ಬಂದಿದೆ ಗಾಡಿ. 178 ವೆಹಿಕಲ್ಸ್ ಬಂದಿದೆ. ಸ್ವಲ್ಪ ಖಾಲಿ ಆಗಿದೆ ಸರ್ ಇವಾಗ ಸ್ಟಾಕ್. ತಿರ್ಗಾ ಸ್ಟಾಕ್ ನೆಕ್ಸ್ಟ್ ಮಂತ್ ಅಲ್ಲಿನೋ ಬರೋದು ಇದೆ. ಸದ್ಯಕ್ಕೆ ಇದಾವ ಇಲ್ಲ? ಇವಾಗ ಸದ್ಯಕ್ಕೆ 125 ವೆಹಿಕಲ್ಸ್ ಅವೈಲೇಬಲ್ ಇದೆ ಸರ್ ಪ್ರೀಮಿಯಂ ಕಾರ್ಸ್ ನಲ್ಲಿ. ಒಳ್ಳೆ ಪ್ರೈಸ್ ನಲ್ಲಿ. ಯಾವ ಪ್ರೈಸಿಂಗ್ ಇಂದ ಸ್ಟಾರ್ಟ್ ಇದೆ ಸರ್? ಪ್ರೈಸಸ್ ಅದೇ ಸರ್ 6 lakhs ಅಂತ ಸ್ಟಾರ್ಟ್ ಇದೆ. ಲಾಸ್ಟ್ ವಿಡಿಯೋನ ಮಾಡಿರೋದು 6 ಲಕ್ಷನಿಂದಾನೇ ಸ್ಟಾರ್ಟ್ ಇರೋದು. ಇವಾಗ ಈ ವಿಡಿಯೋನಲ್ಲಿನೂ ಅಷ್ಟೇ 6 ಲಕ್ಷನಿಂದ ಸ್ಟಾರ್ಟಿಂಗ್ ಇದೆ ಪ್ರೈಸಸ್ ಎಲ್ಲ. ಮತ್ತೆ ಬೇರೆ ಸ್ಪೆಷಲ್ ಅಪ್ಡೇಟ್? ಬೇರೆ ಇನ್ನೂ ಸ್ಪೆಷಲ್ ಅಂದ್ರೆ ನಮ್ದು ಇನ್ನೂ ಒಂದು ಬ್ರಾಂಚ್ ಓಪನ್ ಆಗ್ತಾ ಇದೆ ಹೆನ್ನೂರ್ ಕ್ರಾಸ್ ನಲ್ಲಿ. ಕಸ್ಟಮರ್ ಆಶೀರ್ವಾದದಿಂದ ಹೆನ್ನೂರ್ ಕ್ರಾಸ್ ಔಟರ್ ರಿಂಗ್ ರೋಡ್ ಹತ್ರ ಇನ್ನೂ ಒಂದು ಬ್ರಾಂಚ್ ಓಪನ್ ಆಗ್ತಾ ಇದೆ. ಸೇಮ್ ಕಸ್ಟಮ್ ಮೋಟರ್ ಕ್ಲಬ್ ನೇ ಇನ್ನೂ ಒಂದು ದೊಡ್ಡ ಸ್ಪೇಸ್ ನಲ್ಲಿ ಒಂದು ಎಕ್ಸ್ಟ್ರಾ ಸ್ಟಾಕ್ಸ್ ಎಕ್ಸ್ಟ್ರಾ ಗಾಡಿ ಎಲ್ಲ ಅಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ವಿಡಿಯೋ ಎಲ್ಲ ಬೇಕಂದ್ರೆ ಅಲ್ಲಿ ಮಾಡೋಣ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಕಸ್ಟಮರ್ ಆಶೀರ್ವಾದದಿಂದ ಎಲ್ಲ ಆಗಿರೋದು ಅಷ್ಟೇ. ನೀವು ಒಂದು ಸರ್ವಿಸ್ ಕೊಡಬೇಕಲ್ವಾ? 100% ಸರ್ ಕೊಡಿ. ಓಕೆ, ಮತ್ತೆ ಈಗಿನ ಶುರು ಮಾಡೋದಾ? ಶುರು ಮಾಡೋಣ ಬನ್ನಿ ಸರ್. ಮತ್ತೆ ಸರ್ವಿಸ್ ಫ್ರೀ ಕೊಡ್ತೀನಿ ಅಂದ್ರಲ್ಲ ಒಂದು, ಅದನ್ನು ಕೂಡ ಸರ್ ಒಂದು ಫ್ರೀ ಸರ್ವಿಸ್ ಇದೆ ನಮ್ದು. ಒಂದು ಫ್ರೀ ಸರ್ವಿಸ್ ಮಾಡಿಸ್ಕೊಡ್ತೀನಿ. ರಬ್ಬಿಂಗ್ ಪಾಲಿಶಿಂಗ್ ಇದೆ. ₹1 ತಗೊಳಲ್ಲ, ಏನೇನು ತಗೊಳಲ್ಲ ಸರ್. ಫ್ರೀ ಸರ್ವಿಸಿಂಗ್ ಪ್ಲಸ್ ರಬ್ಬಿಂಗ್ ಪಾಲಿಶಿಂಗ್ ಫ್ರೀ ಮಾಡಿಸ್ಕೊಡ್ತೀನಿ ಸರ್. ಇದು 2. ಇನ್ಯಾಕೆ ಸ್ಟಾರ್ಟ್ ಮಾಡೋದು? ಇಲ್ಲಿಂದನೇ ಸ್ಟಾರ್ಟ್ ಮಾಡಿ. ಸ್ಪೋರ್ಟ್ಸ್ ಕಾರ್ಸ್ ಇದೆ. SLK 350 2013 ಮಾಡೆಲ್. SLK 2013 ಮಾಡೆಲ್ ಹಾರ್ಟ್ ಕನ್ವರ್ಟಬಲ್ ಟಾಪ್ ಬರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಲ್ಲಿ ಮ್ಯಾಗ್ ವೀಲ್ಸ್ ಇದೆ. ಇದೆಲ್ಲ ನೋಡಬಹುದು. ಕಡಿಮೆ ಓಡಿರೋದು ಗಾಡಿ ಬೇರೆ 45,000 ಕಿಲೋಮೀಟರ್. ಹಾರ್ಟ್ ಕನ್ವರ್ಟಬಲ್ ಟಾಪ್ ಅಂದ್ರೆ ಇದು ಕಂಪ್ಲೀಟ್ ಓಪನ್ ಆಗುತ್ತೆ ಸರ್. ಇದು ಫುಲ್ ಕಂಪ್ಲೀಟ್ ಓಪನ್ ಆಗುತ್ತೆ. ಕಂಪ್ಲೀಟ್ ಓಪನ್ ಆಗುತ್ತೆ ಟಾಪ್. ಈ ಬಾಲಿವುಡ್ ಮೂವಿ ಹಾಲಿವುಡ್ ಗಳಲ್ಲಿ ನೋಡ್ತೀವಲ್ಲ ಆ ತರನ ಆ ತರ ಫುಲ್ ಕಂಪ್ಲೀಟ್ ಓಪನ್ ಆಗುತ್ತೆ ಸರ್. 2 ಸೀಟರ್ ಕಾರ್ ಇದು. 45,000 ಕಿಲೋಮೀಟರ್ ಓಡಿದೆ. ಪ್ರೈಸ್ 29 lakhs ಸರ್. 29 ಲಕ್ಷ. SLK 350 2013 ಮಾಡೆಲ್ ಮರ್ಸಿಡೀಸ್ ಬೆಂಜ್. ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ವೇರಿಯಂಟ್. ಎಷ್ಟು ಬರ್ಬೋದು ಸರ್ ಮೈಲೇಜ್ ಇದೆಲ್ಲ? ಮೈಲೇಜ್ ನಿಮಗೆ ಒಂದು 6 ಬರುತ್ತೆ ಸರ್. 6 ಕಿಲೋಮೀಟರ್. ಕ್ರೇಜ್ ಇರೋರು ಫ್ಯಾನ್ ಬೇಸ್ ಇರತಕ್ಕಂತವ್ರು ಮಾತ್ರ ಇದನ್ನ ಬೈ ಮಾಡಕ್ ಸಾಧ್ಯ. ಕರೆಕ್ಟ್. ಇದೆಲ್ಲ ಸ್ಪೋರ್ಟ್ಸ್ ಕಾರ್ ಅಲ್ವಾ? ಸ್ಪೋರ್ಟ್ಸ್ ಕಾರ್ ಸರ್ ಇದು. ಇದೆಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು? ಇದೆಲ್ಲ ಆಫ್ಟರ್ ಮಾರ್ಕೆಟ್ ಹಾಕಿರೋದು. ಮ್ಯಾಗ್ ವೀಲ್ಸ್, ಡೈಮಂಡ್ ಕಟ್ ಮ್ಯಾಗ್ ವೀಲ್ ನೋಡ್ತಾ ಇರಬಹುದು. ಎಷ್ಟು ಸ್ಟೈಲಿಶ್ ಆಗಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡಿ SLK 350 ಇದನ್ನ ಬೇಕು ಅಂತ ಹುಡುಕ್ತಾ ಇರೋರಿಗೆ ಎಕ್ಸಾಸ್ಟ್ ಎಲ್ಲ ಹಾಕಿದ್ದಾರೆ. ಎಕ್ಸಾಸ್ಟ್ ಎಲ್ಲ ಇದೆ ಗಾಡಿ. ಎಕ್ಸಾಸ್ಟ್ ಎಲ್ಲ ಇದೆಯಾ? ಡೆಲ್ಲಿ ರಿಜಿಸ್ಟ್ರೇಷನ್ ಸರ್. ವಿತ್ NOC ಸಿಗುತ್ತೆ. ವಿತ್ NOC 28 lakhs ಗೆ ಮಾಡಿಸ್ಕೊಡೋಣ ಸರ್. ವಿತ್ NOC 28 lakhs. 28 lakhs. 28 ಲಕ್ಷ. ಪ್ರೈಸ್
29 ನಮ್ದು ಆಸ್ಕಿಂಗ್ ಪ್ರೈಸ್ ಇರೋದು 28 ಗೆ ಮಾಡಿಸ್ಕೊಡ್ತೀನಿ. 29 ಲಕ್ಷ ಕೋಟಿಂಗ್ ಪ್ರೈಸ್ ಇದೆ, ನಿಮ್ಗೆ ಬಂದು 28 ಗೆ ಮಾಡಿಸ್ಕೊಡ್ತೀನಿ. 28 ಲಕ್ಷಕ್ಕೆ ಮಾಡ್ಕೊಡ್ತೀರಾ ಅಲ್ವಾ? ನೋಡಬಹುದು ತುಂಬಾ ಕಾರ್ಸ್, ಪ್ರೀಮಿಯಂ ಕಾರ್ಸ್ ಇದೆ. ಅದ್ರಲ್ಲಿ ಬೆನ್ಸ್ ಫಸ್ಟ್ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ ಸರ್. ಅಂದ್ರೆ ಫಸ್ಟ್ ಬೆನ್ಸ್ ತೋರಿಸ್ತೀನಿ. ಬೆನ್ಸ್ ಇವಾಗ SLK 350 ಡೀಟೇಲ್ ನೋಡಿದ್ದೀರಾ. ಇವಾಗ ಸೇಮ್ ಮರ್ಸಿಡೀಸ್ ಬೆನ್ಸ್ ನಲ್ಲಿ GLA ಇದೆ. GLA ನಲ್ಲಿ ನಮ್ಮ ಹತ್ರ ಟೋಟಲ್ 2 ಗಾಡಿ ಇದೆ. ಒಂದು A ಕ್ಲಾಸ್ ಇದೆ, ಇನ್ನೂ ಒಂದು C ಕ್ಲಾಸ್ ಇದೆ. ಇವಾಗ ಇದು ಬೆನ್ಸ್ ಡೀಟೇಲ್ 2000 GLA 200 ಮರ್ಸಿಡೀಸ್ ಬೆನ್ಸ್. ಓಕೆ, GLA 200 CDI 2015 ಮಾಡೆಲ್, 75,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್, ವೈಟ್ ಕಲರ್. ಇದು ಫೈನಲ್ ಪ್ರೈಸ್ ನಿಮಗೆ ಒಂದು 16 lakhs ಆಗುತ್ತೆ. 16 lakhs ಆಟೋಮ್ಯಾಟಿಕ್. ಫೈನಲ್ ರೇಟ್ ಸರ್ 115 ಗೆ ಕೊಡೋಣ ಸರ್. ಲಾಸ್ಟ್ 15 ಲಕ್ಷಕ್ಕೆ ನೋಡ್ತಾ ಇರಬಹುದು. ಹರಿಯಾಣ ರಿಜಿಸ್ಟ್ರೇಷನ್ ಗಾಡಿ. GLA 200 CDI 2015 ಮಾಡೆಲ್, 75,000 ಕಿಲೋಮೀಟರ್. ಡೀಸೆಲ್ ಎಲ್ಲ ಗಾಡಿ ಡೀಸೆಲ್ ಇರೋದು ಸರ್. ಇವಾಗ SLK 350 ಅದು SLK 350. ಇವಾಗ GLA 200 ಇನ್ನೂ ಒಂದು ಸೇಮ್ GLA 200 ಇತ್ನಲ್ಲಿ ಇದೆ ನಮ್ಮ ಹತ್ರ. ಕಲರ್ ನಲ್ಲಿ ಹರಿಯಾಣ ರಿಜಿಸ್ಟ್ರೇಷನ್ ವಿತ್ ಸನ್ರೂಫ್. ಅದು ವಿತೌಟ್ ಸನ್ರೂಫ್ ವೈಟ್ ಕಲರ್. ಇದು ವಿತ್ ಸನ್ರೂಫ್ 2015 ಮಾಡೆಲ್. ಇದನ್ನು 2015 ಮಾಡೆಲ್. ಅದು 15 ಮಾಡಲ್. ಅದು ಸೆಕೆಂಡ್ ಓನರ್, ಇದು ಸಿಂಗಲ್ ಓನರ್. ಓಕೆ, ಇದು 16,50,000 ನಮ್ದು ಕೋಟಿಂಗ್ ಪ್ರೈಸ್ ಇದೆ. 16,50,000. ಅದು 15 ಲಕ್ಷ ಕ್ಲೋಸ್ ಮಾಡ್ತೀರಿ, ಇದು 16,50,000 ಕ್ಲೋಸ್ ಮಾಡ್ತೀರಾ ಅಲ್ವಾ? ಇಲ್ಲ, ಇದು ಒಂದು ನೆಗೋಷಿಯಬಲ್ ಮಾಡೋಣ. 1550 ಗೆ ಮಾಡಿಸ್ಕೊಡ್ತೀನಿ. ಎರಡನ್ನು 15 ಮಾಡಿ, ಮೊದಲು ಬಂದರಿಗೆ ಕೊಟ್ಬಿಡಿ. ಇಲ್ಲ, ಅದು 15 ಗೆ, ಇದು 1550 ಗೆ. 50,000 ಜಾಸ್ತಿ. ಸನ್ರೂಫ್ ಪ್ಲಸ್ ಸಿಂಗಲ್ ಓನರ್. ಅದೇ ಮೇನ್ ಬೆನಿಫಿಟ್. ಅದೇ ಮೇನ್ ಬೆನಿಫಿಟ್. ಆಫರ್ ತರ ಕೊಟ್ರೆ ಬೇಗ ಬಂದವರಿಗೆ ಆಗುತ್ತಲ್ಲ ಸರ್. 15 ಗೆ ಮಾಡಿಸ್ಕೊಡೋಣ. ಫಸ್ಟ್ ಬಂದವರಿಗೆ ಆಪ್ಷನ್ ಅಲ್ವಾ? ಸನ್ರೂಫ್ ಆಪ್ಷನ್. ಇದು ಡೀಸೆಲ್. ಫಸ್ಟ್ ತಗೊಳ್ಳೋರಿಗೆ ಸನ್ರೂಫ್ ಆಪ್ಷನ್ ಪ್ಲಸ್ ಸಿಂಗಲ್ ಓನರ್. ಡೀಸೆಲ್ ಆಟೋಮೆಟಿಕ್ 2015 ಸಿಂಗಲ್ ಓನರ್. ಓಕೆ, ಸಿಲ್ವರ್ ಬಸ್ ಇದ್ರೆ ಟೈರ್ ಕಂಡೀಷನ್ ಆಲ್ಮೋಸ್ಟ್ ಒಂದು 80% ಟೈರ್ ಕಂಡೀಷನ್ ಇದೆ. ಕಂಪನಿಯಿಂದ ಬರ್ತಕ್ಕಂಥ ಸ್ಟಾಕ್ ಮ್ಯಾಗ್ವಿಲ್ ಹಾಗೆ ಇದೆ. ಸುತ್ತ ನೋಡ್ತಾ ಇರಬಹುದು, ಯಾವುದೇ ರೀತಿ ಡೆಂಟ್ ಸ್ಕ್ರಾಚಸ್. ಒಳ್ಳೆ ಕಂಡೀಷನ್ ಗಾಡಿ ಸರ್. ಇಂಟೀರಿಯರ್ಸ್ ನೋಡಬಹುದು, ತೋರಿಸಿ. ತುಂಬಾ ವೆಲ್ ಮೈಂಟೈನ್ ಇದೆ. ಏನು ವರ್ಕ್ ಇಲ್ಲ ಗಾಡಿನಲ್ಲಿ. ವೆಲ್ ಮೈಂಟೈನ್. ನೋಡಿದ್ರೆ ಏನು ಸ್ಕ್ರಾಚಸ್ ಏನು ಇಲ್ಲ ಗಾಡಿನಲ್ಲಿ. ಇಂಟೀರಿಯರ್ ಅದೇನು ಸ್ಕ್ರಾಚಸ್ ಆಗುತ್ತೆ ಸರ್, ಆದ್ರೆ ಕೊಳೆ ಆಗಿರ್ಬೇಕು ಏನಾದ್ರು. ಸೀಟ್ ಕವರ್ಸ್ ಡ್ಯಾಮೇಜ್ ಏನಿಲ್ಲ ಸರ್, ಏನಿಲ್ಲ. ಇವಾಗ ಸೇಮ್ A ಕ್ಲಾಸ್ ನೋಡಬಹುದು. GLA 200 A180. ಇದು 180 ಸ್ಮಾಲ್ ವೆಹಿಕಲ್. A180 2014 ಮಾಡೆಲ್. ಸೆಕೆಂಡ್ ಓನರ್, 68,000 ಕಿಲೋಮೀಟರ್ ಓಡಿದೆ. ರೆಡ್ ಕಲರ್ ಬ್ಯೂಟಿಫುಲ್ ಇದೆ ಕಲರ್ ನೋಡಬಹುದು. 2014 14 ಮಾಡಲು. ಸೆಕೆಂಡ್ ಓನರ್, ವೆಲ್ ಮೈಂಟೈನ್ ಇದೆ. ಬೇರೆ 68,000 ಕಿಲೋಮೀಟರ್ ಓಡಿದೆ ಗಾಡಿ. ಆ AC ನೋಡಿ ಆ ತರ ಯಾವ ತರ ಸ್ಟೈಲಿಶ್ ಆಗಿದೆ. ಅದಕ್ಕೆ ಪ್ರೀಮಿಯಂ ಗಾಡಿ ಅಂತಕ್ಕಂಥದ್ದು ಈ ತರ ಎಲ್ಲ ಒಳಗಡೆ ಒಂದು ಲಕ್ಸುರಿನೆಸ್ ಕೊಟ್ಟಿರ್ತಾರೆ. ಅಷ್ಟೇ ಕ್ವಾಲಿಟಿ ಕೊಟ್ಟಿರ್ತಾರೆ. ಕ್ವಾಲಿಟಿ ಹಂಗೆ ಇರುತ್ತೆ. ಮೇಂಟೆನೆನ್ಸ್ ಸರ್ವಿಸ್ ಎಲ್ಲ ಬೇಕಾಗುತ್ತೆ. 9,50,000 ಪ್ರೈಸ್ ನಮ್ದು ಕೋಟಿಂಗ್. 9,50,000 ಫೈನಲ್ ಪ್ರೈಸ್ ನಿಮಗೆ 8,50,000 ಗೆ ಮಾಡಿಸ್ಕೊಡ್ತೀನಿ. 8.5 ಲಕ್ಷಕ್ಕೆ A180 ಸೆಕೆಂಡ್ ಓನರ್ 14 ಮಾಡೆಲ್. 2014 ಮಾಡೆಲ್. ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್ ಅಲ್ವಾ? ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ. ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ NOC. ಅಷ್ಟೇ. ಯಾವುದೇ ಕಾರಣಕ್ಕೂ ಕರ್ನಾಟಕ ರಿಜಿಸ್ಟ್ರೇಷನ್ ಇವ್ರು ಮಾಡ್ಕೊಡಲ್ಲ. ಓನ್ಲಿ NOC ಕೊಡ್ತಕ್ಕಂಥದ್ದು ಅಲ್ವಾ? ಯಾಕಂದ್ರೆ ಮಾಡಿಸ್ಕೊಡ್ತೀನಿ. ಕರ್ನಾಟಕ ರಿಜಿಸ್ಟ್ರೇಷನ್ ಅದಕ್ಕೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಅದೇ ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಅಲ್ಲ, ದುಡ್ಡು ಕೊಡ್ಬೇಕು ಎಕ್ಸ್ಟ್ರಾ. NOC ಹೇಳಿ. ಇವಾಗ ಇದು C ಕ್ಲಾಸ್ C200 ಪೆಟ್ರೋಲ್ ಗಾಡಿ. ಇದು 2012 ಮಾಡೆಲ್, ಸಿಂಗಲ್ ಒಂದೇ ಒನ್ ಓನರ್. ವೆಲ್ ಮೈಂಟೈನ್ ಇದೆ ವಿತ್ ಫ್ಯಾನ್ಸಿ ನಂಬರ್, MH ರಿಜಿಸ್ಟ್ರೇಷನ್ ವಿತ್ ಫ್ಯಾನ್ಸಿ ನಂಬರ್ 7786. ಈ ಫೈನಲ್ ಪ್ರೈಸ್ ಕೋಟಿಂಗ್ ಪ್ರೈಸ್ 8,50,000 ಇದೆ. ಫೈನಲ್ ನಿಮ್ಗೆ ಒಂದು 8 lakhs ಗೆ ಮಾಡಿಸ್ಕೊಡ್ತೇನೆ. 8 ಲಕ್ಷಕ್ಕೆ 2012 ಮಾಡೆಲ್ C200 ಪೆಟ್ರೋಲ್ ಸಿಂಗಲ್ ಓನರ್. ಫೈನಲ್ ಪ್ರೈಸ್ 8 lakhs. 8 ಲಕ್ಷಕ್ಕೆ ಮಾಡಿಸ್ಕೊಡ್ತೇನೆ. ಅದನ್ನು 8 ಲಕ್ಷ ಮಾಡಿ. ಇಲ್ಲ 850. ಇದು ಬೇಕಂದ್ರೆ ನೆಗೋಷಿಯಬಲ್ ಮಾಡೋಣ. ಇನ್ನು ನೆಗೋಷಿಯಬಲ್ ಒಂದು 7,75,000 ಗೆ 8 ಲಕ್ಷ. ಇಲ್ಲ 825 ಗೆ ಮಾಡಿಸ್ಕೊಡೋಣ. ಇದು 775. ಇದು 775. ಇದು 200. ಇದು 825 ಫೈನಲ್. ಎಷ್ಟು ನೋಡಿದ್ವಿ? 1 2 3 4 5 ಟೋಟಲ್ 5 ಬೆನ್ಸ್ ನೋಡಿದ್ದೀರಾ. ಸ್ಪೋರ್ಟ್ ಗಾಡಿನಿಂದ ನಾರ್ಮಲ್ ಬೆನ್ಸ್ ಅಷ್ಟೇ. ಸ್ಪೋರ್ಟಿ ಲುಕ್ ಎಲ್ಲ. ಈಗ ನೆಕ್ಸ್ಟ್ ಯಾವುದು? ಆಡಿ ನೋಡೋಣ ಸರ್. ಆಡಿ ಇದು ಇದೆ. ಆಡಿನಲ್ಲಿ ನಮ್ದು ಆಡಿ A6 ಇದೆ. 2012 ಮಾಡೆಲ್, ಸೆಕೆಂಡ್ ಓನರ್, 80,000 ಕಿಲೋಮೀಟರ್ ಓಡಿದೆ. ವೈಟ್ ಕಲರ್ ನೋಡಬಹುದು. ವೆಲ್ ಮೈಂಟೈನ್ ಇದೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಎಕ್ಸ್ಟ್ರಾ ಆಡಿ A6 ಬೇಕು ಅಂತಕ್ಕಂಥವ್ರಿಗೆ 2012 ಮಾಡೆಲ್ ನೋಡ್ತಾ ಇದೀವಿ. ಕ್ಯಾಮೆರಾ ಎಲ್ಲ ಫಿಟ್ ಮಾಡಿದ್ದಾರೆ, ಇದೆಲ್ಲ ನೋಡಬಹುದು. ಓನರ್ ಏನ್ ಡೀಟೇಲ್ಸ್? ಸೆಕೆಂಡ್ ಓನರ್ 80,000 ಕಿಲೋಮೀಟರ್ ಓಡಿದೆ. ಪ್ರೈಸ್ 11,50,000.
ಫೈನಲ್ 10 ಗೆ ಮಾಡಿಸ್ಕೊಡ್ತೀನಿ. 10 lakhs ಡೀಸೆಲ್ ಆಟೋಮೆಟಿಕ್. ಡೀಸೆಲ್ ಆಟೋಮೆಟಿಕ್. ನಿಮ್ದ್ರಲ್ಲಿ ಪೆಟ್ರೋಲ್ ಮುಟ್ಟೋದು ಇಲ್ಲ ಅನ್ಸುತ್ತೆ. ಪೆಟ್ರೋಲ್ ಇದೆಲ್ಲ ಸರ್, ಇವಾಗ ತೋರ್ಜಲ್ಲ ಸಿ 200 ಬಹಳ ಕಡಿಮೆ. ಬಹಳ ಕಡಿಮೆ ಸರ್. ಓನ್ಲಿ ಡೀಸೆಲ್. ಸೆಕೆಂಡ್ ಓನರ್ 2012 ಡೀಸೆಲ್ ಆಟೋಮೆಟಿಕ್. ಆಟೋಮೆಟಿಕ್ ಖರ್ಚು ಆಡಿ A6 ವೆಲ್ ಮೇಂಟೈನ್. ಫೈನಲ್ ಪ್ರೈಸ್ 10 lakhs. 10 ಲಕ್ಷ. ಅದರಲ್ಲೂ ನೆಗೋಷಿಯಬಲ್ ಇಲ್ಲ. 1150 ಕೋಟಿಂಗ್ 10 lakhs ಫೈನಲ್. ಅದರಲ್ಲೂ ನೆಗೋಷಿಯಬಲ್ ಇಲ್ಲ. ಫೈನಲ್ ಮಾಡಿಸ್ಕೊಡಿ. ಅದೇ ಫೈನಲ್ 10 ಅದೇ ವಿತ್ NOC ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ. ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಬೇಕಂದ್ರೆ ಎಕ್ಸ್ಟ್ರಾ ದುಡ್ಡು ಆಗುತ್ತೆ. ಬಟ್ ವೆಲ್ ಮೇಂಟೈನ್ ಕಾರ್ ಅಷ್ಟೇ. ಕಂಡೀಷನ್ ಇದೆ ಕೂಡ ಇದೆ. ಯಾವ ತರದ ಆಡಿ? ಅದೇ ಆಡಿ ಸರ್, ಆಡಿ Q5 2010 ಮಾಡಲ್. ಅದು 3 ಲೀಟರ್ ಇಂಜಿನ್ V6 2010 ಮಾಡಲ್ ಒರಿಸ್ಸಾ ರಿಜಿಸ್ಟ್ರೇಷನ್ ಗಾಡಿ. OR12 ಇಲ್ಲೇ ನೋಡ್ತಾ ಇರಬಹುದು. V6 ಇಂಜಿನ್ ಇದು 3 ಲೀಟರ್ ಇಂಜಿನ್. 2010 95,000 ಕಿಲೋಮೀಟರ್ ಓಡಿದ. ಸೆಕೆಂಡ್ ಓನರ್. 8,50,000 ಪ್ರೈಸ್. 8,50,000ಕ್ಕೆ 2000 ಅಲ್ಲಿ 9 lakhs ಇದೆ. ಬಟ್ 8,50,000 ನಿಮ್ ಚಾನೆಲ್ ನಿಂದ ಬಂದಿದ್ದಾರೆ. 14 ನೆಗೋಷಿಯಬಲ್ ಪ್ರೈಸ್ ಅಲ್ವಾ? ಒಂದ್ಸರಿ ಇಂಟೀರಿಯರ್ ತೋರ್ಸಪ್ಪ ಯಾವ ತರ ಇದೆ. ಆಡಿ Q5 ತುಂಬಾ ಜನ ಕೇಳ್ತಾ ಇದ್ರೆ. ಒಂಥರ ಒಂದು ಬಿಸ್ನೆಸ್ ಮ್ಯಾನ್ಸ್ಗಳಿಗೆ ಒಂದು ಹೇಳಿ ಮಾಡ್ಸಿರೋ ಗಾಡಿನೇ ಹತ್ರ ಎಲ್ಲರೂ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು. ಆಡಿ Q5 Q6 Q7 ವರೆಗೂ ಹೋಗಿದೆ ಇವಾಗ ನೋಡ್ತಾ ಇದ್ರಲ್ಲ. ಆಡಿ Q5 ನೋಡಿದಿರಲ್ಲ ಡೀಟೇಲ್ಸ್. ಇವಾಗ ಹಂಗೆ ಅಲ್ಲಿ ನೋಡ್ಬೋದು. ಆಡಿ Q3 ಇದೆ. ಇಲ್ಲಿ ಬನ್ನಿ ಸರ್. ಆಡಿ Q3 ಇದೆ, ಅದು ನೋಡ್ಬೋದು. ಅದು ಆಡಿ Q3 ಹಿಂಗೆ ಅಲ್ಲಿ ಬರ್ಬೋದು. ಅದು ಆಚೆ ಇದೆ ನೋಡಿ. ಆಡಿ Q7 16 ಮಾಡಲ್. ಎಲ್ಲ ಆಪ್ಷನ್ ಇದೆ ನಮ್ಮ ಹತ್ರ SUV ನಲ್ಲಿ. ಆಡಿ Q5 ಇದೆ, Q3 ಇದೆ, Q7 ಇದೆ. ಇವಾಗ Q3 ಡೀಟೇಲ್ಸ್ ಹೇಳ್ತೀನಿ. 2013 ಮಾಡಲ್, ಸೆಕೆಂಡ್ ಓನರ್. ಬೇರೆ 60,000 ಕಿಲೋಮೀಟರ್ ಓಡಿದೆ ಆಡಿ Q3. ಇದು ನಮ್ದು ಕೋಟಿಂಗ್ ಪ್ರೈಸ್ 12 lakhs ನೆಗೋಷಿಯಬಲ್ ಆಗುತ್ತೆ. 12 lakhs. ಓನರ್ ಇದು ಸೆಕೆಂಡ್ ಓನರ್ 2013 ಮಾಡಲ್. 2013 12 lakhs ಕೋಟಿಂಗ್ ಇದೆ. ಒಂದ್ ಒಳ್ಳೆ ರೀಸನೇಬಲ್ ಪ್ರೈಸ್ ಗೆ ಮಾಡಿಸ್ಕೊಡ್ತೀನಿ ಈ ಗಾಡಿ. ಮಾಡ್ತೀರಾ? ಇದು ಒಂದ್ ನಿಮ್ಗೆ 9.5 ಗೆ ಮಾಡಿಸ್ಕೊಡ್ತೀನಿ. 9.5 ಲಕ್ಷ ಅಷ್ಟೇ. 9,50,000 ಫೈನಲ್ ಪ್ರೈಸ್ ಅಷ್ಟೇ. 9.5 ಲಕ್ಷ ಅಷ್ಟೇ. 13 ಮಾಡಲ್ ಸೆಕೆಂಡ್ ಓನರ್ 60,000. ಆಡಿ Q3 ಹೊರಗಿರೋದು ಯಾವ್ದಂದ್ರಿ? ಆಡಿ Q7 ಸ್ವಲ್ಪ ಲೇಟೆಸ್ಟ್ ಮಾಡಲ್ ಇದೆ 2016. ಬನ್ನಿ ಸ್ನೇಹಿತರೆ, ಇವರೆಲ್ಲ ಫಸ್ಟ್ ಫ್ಲೋರ್ ಅಲ್ಲೂ ನಿಲ್ಸಿದ್ದಾರೆ, ಹೊರಗಡೆನೂ ನಿಲ್ಸಿರ್ತಾರೆ. ಮೇಲೇನೂ ಇದೆ ಸರ್ ಫಸ್ಟ್ ಫ್ಲೋರ್ ನಲ್ಲಿ. ಹೇಳಿ ಬಾ ಇದ್ರ ಡೀಟೇಲ್ಸ್ ಸರ್. ಆಡಿ Q7 ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಇದು ಆಫ್ಟರ್ ಮಾರ್ಕೆಟ್. ಇದು ಮ್ಯಾಗ್ ಬಿಲ್ಸ್ ಹಾಕಿರೋದು. ಡೈಮಂಡ್ ಕಟ್ ಸೈಜ್ ನೋಡ್ರಿ ಹಿಂಗೆ ಕಡಕ್ ಆಗಿರೋದು. ವೆಲ್ ಮೇಂಟೈನ್ ಕಾರ್ ಸರ್ ಇದು. ಆಡಿ Q7 45 TDI ಕಾಟ್ರೋ 2016 ಮಾಡಲ್. 1 lakh ಕಿಲೋಮೀಟರ್ ಓಡಿದೆ ಗಾಡಿ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. 1 ಲಕ್ಷ ಕಿಲೋಮೀಟರ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಕಂಪನಿನಲ್ಲಿ ಸರ್ವಿಸ್ ಹಿಸ್ಟ್ರಿ ಇದೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ವೆಲ್ ಮೇಂಟೈನ್. ಏನು ಗಾಡಿನಲ್ಲಿ ವರ್ಕ್ ಇಲ್ಲ ನೋಡಿ. ಒಳಗಡೆ ನೋಡ್ತಾ ಇರಬಹುದು ಈ ಆಟೋಮೆಟಿಕ್ ಗೇರ್ ಸಿಸ್ಟಮ್. ಇದನ್ನೆಲ್ಲ ನೋಡಿದ್ರೆ ಯಾವ ತರ ಇದೆ ಲಕ್ಸುರಿನೆಸ್ ಅಂತಕ್ಕಂಥದ್ದು. ಅಯ್ಯಪ್ಪ, ವಿತ್ ಸನ್ರೂಫ್ ಇರ್ತಕ್ಕಂಥದ್ದು. ಇವನ್ ಸೀಟ್ ನೋಡಿ, ಎಲ್ಲರೂ ಲೆದರ್ ಸೀಟ್ಸ್ ಅಲ್ಲೇ ತುಂಬಾ ಕ್ವಾಲಿಟಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಇವನ್ ಡ್ಯಾಶ್ ಬೋರ್ಡ್ ಕೂಡ ನೋಡ್ತಾ ಇರ್ಬೋದು. ಎಲ್ಲ ಹೈಡ್ರಾಲಿಕ್ ಸಿಸ್ಟಮ್ ತರ ಯೂಸ್ ಮಾಡ್ತಕ್ಕಂಥದ್ದು. ಇದು ಎಲ್ಲ AC ಅಷ್ಟೇ, ವಾಲ್ಯೂಮ್ ಬಟನ್ ತರ. ಇದು A to Z AC ಯೂಸ್ ಆಗ್ತದೆ. ಮತ್ತೆ ಸ್ಟೇರಿಂಗ್ ನೋಡ್ತಾ ಇರ್ಬೋದು. ಅದರದೇ ಒಂದು ಲೆದರ್ ರ್ಯಾಪಿಂಗ್ ತರ ಕೊಟ್ಟಿರ್ತಾರೆ. ಆಟೋಮೆಟಿಕ್ 4 ಪವರ್ ವಿಂಡೋ, ಎಲ್ಲ ಆಪ್ಷನ್ಸ್ ಇರುತ್ತೆ. ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತೀವಿ ಅಂದ್ರೆ ಅಷ್ಟೆಲ್ಲ ಇಲ್ದಂಗೆ ಇರುತ್ತಾ ಸರ್? ಏನ್ ರೇಟ್ ಹೇಳ್ತಾ ಇದ್ದೀರಾ? ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡಬಹುದು ವಿತ್ ಅಪ್ಗ್ರೇಡೆಡ್ ಮ್ಯಾಗ್ ವೀಲ್ಸ್. ಇದು 33,50,000 ಪ್ರೈಸ್ ಸರ್. UP ರಿಜಿಸ್ಟ್ರೇಷನ್ ವಿತ್ 33,50,000. 33,50,000 UP ರಿಜಿಸ್ಟ್ರೇಷನ್ ವಿತ್ NOC. ಬೇಕಂದ್ರೆ ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಮಾಡಬಹುದು. ಯಾವ ಮಾಡಲ್ ಅಂದ್ರೆ? 2016 ಮಾಡಲ್ ನವೆಂಬರ್. 2016 ಮಾಡಲ್ ನವೆಂಬರ್. ಆಡಿ Q7 33,50,000 ನೆಗೋಷಿಯಬಲ್. ಒಂದು ಫೈನಲ್ ಎಷ್ಟಕ್ಕೆ ಆಗ್ಬೋದು? 3250 ಗೆ ಮಾಡಿಸ್ಕೊಡೋಣ ಸರ್ ಅಷ್ಟೇ. ಡೈರೆಕ್ಟ್ ಆಗಿ ಎಷ್ಟು? 1 ಲಕ್ಷ ಡೌನ್. 32,50,000 ಅಷ್ಟಾಯ್ತಲ್ವಾ? ಮತ್ತಿನ್ ಯಾವ್ದು ಇದೆ ಸರ್? ಇನ್ನೊಂದು ಸ್ಪೋರ್ಟ್ ಕಾರ್ ನೋಡಬಹುದು. BMW 640D 2012 ಮಾಡಲ್. ಬರೀ 32,000 ಕಿಲೋಮೀಟರ್ ಓಡಿದೆ. 4 ಸೀಟರ್ ಒಳಗಡೆ ನೋಡಬಹುದು. ವೆಲ್ ಮೇಂಟೈನ್ ಇದೆ ಗಾಡಿ. 4 ಸೀಟರ್ ಬರುತ್ತೆ ಇದು. ಎಷ್ಟು? 4 ಸೀಟರ್ ಸರ್ ಇದು. ಆಟೋಮೆಟಿಕ್. ಎಲ್ಲ ಆಟೋಮೆಟಿಕ್, ಆಲ್ಮೋಸ್ಟ್ ಎಲ್ಲ ಡೀಸೆಲ್. BMW 640D ಬರೀ 32,000 ಕಿಲೋಮೀಟರ್ ಓಡಿದೆ. ಪ್ರೈಸ್ 24 lakhs ನೆಗೋಷಿಯಬಲ್. ಸೀಟ್ ಬೆಲ್ಟ್ ಸಿಸ್ಟಮ್ ನೋಡಿ, ಒಂದು ಲಕ್ಸುರಿಲಿ ಯಾವ ತರ ಕೊಟ್ಟಿರ್ತಾರೆ, ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಇದು ನೋಡಿದ್ರೇನೆ ಒಂದು ಜನಕ್ಕೆಲ್ಲ ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಇರುತ್ತೆ. ಸೀಟ್ ಎಲ್ಲ ಆಟೋಮೆಟಿಕ್. ಎಲ್ಲ ಹಿಂಗೆ ಎತ್ತಬೇಕು ತೆಗಿಬೇಕು ಅನ್ನೋ ವಿಚಾರ ಏನಿಲ್ಲ. ವೆಲ್ ಮೇಂಟೈನ್ ಇದೆ ಸರ್ ಗಾಡಿ. ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? 24 lakhs ನೆಗೋಷಿಯಬಲ್. 24 lakh ನೆಗೋಷಿಯಬಲ್ ವಿತ್ ಸನ್ರೂಫ್ ಕೂಡ ಇದೆ. ನೋಡ್ತಾ ಇರ್ಬೋದು ಸರ್. ಫೈನಲ್ ಎಷ್ಟಾಗುತ್ತೆ ಸರ್? ಫೈನಲ್ 22 lakhs ಗೆ ಮಾಡಿಸ್ಕೊಡೋಣ ಸರ್. 22 ಲಕ್ಷ. 22 ಲಕ್ಷಕ್ಕೆ
ಓಕೆ ಇದಾಯ್ತು. ಸರ್ ಇವಾಗ BMW 525D ಇದೆ, PY ರಿಜಿಸ್ಟ್ರೇಷನ್ ಬಟ್ ಕರ್ನಾಟಕ ಟ್ಯಾಕ್ಸ್ ಆಲ್ರೆಡಿ ಪೇಡ್ ಇದೆ. 2011 ಮಾಡಲ್, ಸಿಂಗಲ್ ಓನರ್, ಒಂದೇ ಒಂದು ಓನರ್ ವಿತ್ ಕರ್ನಾಟಕ ಟ್ಯಾಕ್ಸ್ ಪೇಡ್. ಅಂದ್ರೆ ಇದೇನು NOC ಇಲ್ಲ, NOC ಇಲ್ಲ ಸರ್, ನಂಬರ್ ಆಗೇ ಸಿಗುತ್ತೆ. ದುಡ್ಡು ಕೊಡೋದು ಏನಿರಲ್ಲ. 2011 ಮಾಡಲ್, 80,000 ಕಿಲೋಮೀಟರ್ ಓಡಿದೆ. ಇದು ಫೈನಲ್ ಪ್ರೈಸ್ 13 lakhs ಸರ್. 13 ಲಕ್ಷ ಒಂದೇ ಪ್ರೈಸ್ ಫೈನಲ್. 1275 ಮಾಡಿಸ್ಕೊಡೋಣ ಅಷ್ಟೇ ಅಲ್ವಾ. BMW X1 ನೋಡಬಹುದು, 2012 ಮಾಡಲ್, 85,000 ಕಿಲೋಮೀಟರ್ ಓಡಿದೆ, ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ NOC ಸಿಗುತ್ತೆ. ಈ ಫೈನಲ್ ಪ್ರೈಸ್ ನಿಮಗೆ 7 lakhs ಮಾಡಿಸ್ಕೊಡ್ತೀನಿ ಸರ್. ಎಷ್ಟು? 7 lakhs. 7 ಲಕ್ಷ. ಹಾಗಾದ್ರೆ ಇವತ್ತಿನ ಬಡ್ಜೆಟ್ 7 ಲಕ್ಷದಿಂದನಾ? 7 ಲಕ್ಷ ಇಲ್ಲ ಸರ್, ಮೇಲೆ ಇನ್ನೂ ಒಂದು X1 ಇದೆ ನಮ್ದು ಫಸ್ಟ್ ಫ್ಲೋರ್ ನಲ್ಲಿ, ಅದು ಒಂದು 5,75,000 ನಿಂದ ಸ್ಟಾರ್ಟ್ ಆಗುತ್ತೆ. ಅದು X1 ವೈಟ್ ಕಲರ್, ಡೆಲ್ಲಿ ರಿಜಿಸ್ಟ್ರೇಷನ್. ಇದು 7 lakhs ನೆಗೋಷಿಯಬಲ್ ಆಗುತ್ತೆ. 650 ಮಾಡಿಸ್ಕೊಡೋಣ. ಬಿಟ್ಬಿಡಿ, ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಲಿ. ಸ್ಕ್ರೀನ್ ಶಾಟ್ ಯಾರಿಗಾದ್ರೂ ಬೇಕಾದ್ರೆ BMW X1 2012 ಮಾಡಲ್ ಅಲ್ವಾ. ಓಣ ಹಾಗಾದ್ರೆ ಒಳಗಡೆ ಮೇಲೆ ಹೋಗೋಣ ಸರ್. ಫಸ್ಟ್ ಫ್ಲೋರ್ ಸರ್, ರೇಂಜ್ ರೋವರ್ ಇವಾಗ ನೋಡಬಹುದು, ಬ್ಲಾಕ್ ಕಲರ್ KA ರಿಜಿಸ್ಟ್ರೇಷನ್, 2012 ಮಾಡಲ್ ವಿತ್ ಅಪ್ಗ್ರೇಡೆಡ್ ಹೆಡ್ಲೈಟ್ಸ್, ಬಂಪರ್ ಇದೆಲ್ಲ ಅಪ್ಗ್ರೇಡೆಡ್ ಇದೆ. 90,000 ಕಿಲೋಮೀಟರ್ ಓಡಿದೆ, ಥರ್ಡ್ ಓನರ್, ವೆಲ್ ಮೇಂಟೈನ್. ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್. ಸ್ಟೇಟ್ ಅಲ್ಲ, ನೀವು NOC ತಗೊಳೋದಕ್ಕೆ ಪಕ್ಕಾ ಕರ್ನಾಟಕ. 23 lakh ಪ್ರೈಸ್, 23 ಲಕ್ಷ. 2012 ಮಾಡೆಲ್ಗೆ ವಿತ್ ಅಪ್ಗ್ರೇಡೆಡ್ ಹೆಡ್ಲೈಟ್ಸ್, ಬಂಪರ್. ಮ್ಯಾಗ್ ಬಿಲ್ಸ್ ಎಲ್ಲ ನೋಡಬಹುದು, ವೆಲ್ ಮೇಂಟೈನ್, ಚೆನ್ನಾಗಿದೆ ಗಾಡಿ. ಓಕೆ, ರೇಂಜ್ ರೋವರ್ 2012 ಮಾಡಲ್ ಹೋಗಲ್ವಾ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಬ್ಲಾಕ್ ಕಲರ್ ಇದೆ ಸರ್, Audi A4. ಅದು ಕಿಟ್ ಹಾಕಿರೋದು RS4. 2010 ಮಾಡಲ್, ಪೆಟ್ರೋಲ್, ಹೊಸ ಟೈರ್ ಇದೆ ಕಾಂಟಿನೆಂಟಲ್. ಎಕ್ಸ್ಟ್ರಾ ಫಿಟ್ಟಿಂಗ್ ನಲ್ಲಿ ಡ್ಯಾಶ್ ಕ್ಯಾಮ್ರಾ ಎಲ್ಲ ನೋಡಬಹುದು ಸರ್. ಪ್ರೀಮಿಯಂ ಗಾಡಿ ಅಷ್ಟು ಲಕ್ಷ ಕೊಡೋರಿಗೆ ಡ್ಯಾಶ್ ಕ್ಯಾಮ್ರಾ ಇದನ್ನು ನೋಡಿ ಸರ್, ಸ್ಟೇರಿಂಗ್ ನಲ್ಲಿ ಹಾಕ್ಸಿರೋದು. ರ್ಯಾಪರ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ ಬಿಡಿ. ಏನ್ ರೇಟ್ ಹೇಳಿ ಎಲ್ಲ ಸರ್. 2010 ಮಾಡಲ್, ಪೆಟ್ರೋಲ್, 9,50,000. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, RS ಕಿಟ್ ಇದೆ. ಟೈರ್ ಬಗ್ಗೆ ಮಾತಾಡಿ, ಯಾಕಂದ್ರೆ ಕಾಸ್ಟ್ಲಿ ಆಗುತ್ತೆ ಅಲ್ವಾ. ಡ್ಯಾಶ್ ಕ್ಯಾಮ್ರಾ 20,000 ಕೊಟ್ಟರೆ ಸಿಕ್ಬಿಡುತ್ತೆ. ಇದು ನೋಡಿ ಸರ್, RS ಕಿಟ್, RS4 ಕಿಟ್ ನೋಡಿ. ಇದೆಲ್ಲ ಹಾಕ್ಸಿರೋದು 9,50,000 ಸರ್. 9,50,000. ಫೈನಲ್ ಪ್ರೈಸ್ 875 ಮಾಡ್ಸೋಣ. 8 ಲಕ್ಷ ಇಲ್ಲ 875 ಲಾಸ್ಟ್ ಪ್ರೈಸ್. 8,75,000 ಲಾಸ್ಟ್. ಮೇಲೆ ಹೋಗೋಣ. ಫಸ್ಟ್ ನೆಗೋಷಿಯಬಲ್ ಆಗ್ಬಿಡುತ್ತೆ ಅಂತ. ವಾಲ್ವೋ XC60 2015 ಮಾಡಲ್, D5 ಆಟೋಮ್ಯಾಟಿಕ್, ಸೆಕೆಂಡ್ ಓನರ್, ಬೇರೆ 75,000 ಕಿಲೋಮೀಟರ್ ಓಡಿದೆ. ಹೊರಗಡೆ ಎಲ್ಲ ನೋಡಬಹುದು, ತುಂಬಾ ವೆಲ್ ಮೇಂಟೈನ್ ಇದೆ ಗಾಡಿ. ಸ್ಟೀರಿಂಗ್ ಎಲ್ಲ ನೋಡಿ ಸರ್, ಆಟೋಮ್ಯಾಟಿಕ್, ಡೀಸೆಲ್, ವೆಲ್ ಮೇಂಟೈನ್ ಇದೆ. 15 lakhs ಪ್ರೈಸ್ ಸರ್. 15 ಲಕ್ಷ. 15 ಲಕ್ಷ. ಬ್ಯಾಕ್ ಇಂಟೀರಿಯರ್ ನೋಡಬಹುದು. ಬ್ಯಾಕ್ ಸೈಡ್ ಕೂಡ ರೇರ್ AC ಕೂಡ ಇದೆ, ವಿತ್ ಸನ್ರೂಫ್. ಪ್ರೈಸ್ 15 lakhs. 15 lakhs ನೋಡ್ತಾ ಇರ್ಬೋದು. ಗಾಡಿ ನಂಬರ್ ತೋರಿಸಿ, ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ. ವೋಲ್ವೋ ಯಾವ್ದಿದು? ವೋಲ್ವೋ SC60. ಇನ್ನೊಂದು ಯಾವ್ದು ಸರ್ ಇದು? ಸರ್ ಇದು ಜಾಗ್ವಾರ್ XJL ನೋಡಬಹುದು, 2013 ಮಾಡಲ್, ಥರ್ಡ್ ಓನರ್, ವೆಲ್ ಮೇಂಟೈನ್, ಬೇರೆ ಕಡಿಮೆ ಓಡಿದೆ ಸರ್ ಗಾಡಿ ಇದು. ಡೀಸೆಲ್ ಬೇರೆ 32,000 ಕಿಲೋಮೀಟರ್ ಓಡಿದೆ. ಡೀಸೆಲ್ 3 ಲೀಟರ್ ಇಂಜಿನ್. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು, ಎಲ್ಲ ವರ್ಕಿಂಗ್ ಕಂಡೀಷನ್ ನಲ್ಲಿ ಇದೆ. ಬೇರೆ 32,000 ಕಿಲೋಮೀಟರ್ ಓಡಿರೋದು. ಲಕ್ಸುರಿ ಕಾರ್ ವಿತ್ ಮಸಾಜರ್ ಬರುತ್ತೆ, ವೆಂಟಿಲೇಟರ್ ಸೀಟ್ಸ್. ಇದೆಲ್ಲ ಏನ್ ಸರ್ ಇದು? ಅದೆಲ್ಲ ವರ್ಕಿಂಗ್ ಕಂಡೀಷನ್ ಸರ್, ಎಲ್ಲ ಕಂಪ್ಲೀಟ್ಲಿ ವರ್ಕಿಂಗ್ ಕಂಡೀಷನ್ ಇದೆ. ಗಾಡಿ ಕಡಿಮೆ ಓಡಿದೆ 32,000. ಅದು ಪಾರ್ಕಿಂಗ್ ಹಿಂದೆ ನೋಡಬಹುದು. ಇಲ್ಲಿ ಬನ್ನಿ ಸರ್. ಅವಶ್ಯಕ ಇದೆಲ್ಲ ನೋಡಿ. ಯಾವ ತರ ಲೆದರ್ ಸಿಸ್ಟಮ್ ಯಾವ ತರ ಇದೆ? ಜಾಗ್ವಾರ್ ಯಾವ್ದಿದು? XJL 2013 ಮಾಡಲ್ ಎಲ್ಲ ನೋಡಬಹುದು. ಎಲ್ಲ 1 ಕೋಟಿ ಮೇಲೆ ಇದೆ ಸರ್ ಹೊಸ ಗಾಡಿ ಇದು. ಇವಾಗ ನಮ್ಮ ಹತ್ರ ಕೊಡ್ತಾ ಇರೋದು ಬೇರೆ 19,50,000 19,50,000 ಹಿಂದೆ ನೋಡಬಹುದು. ಹಿಂದೆ ಬನ್ನಿ, ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ, ಎಲ್ಲ ನೋಡಬಹುದು. ರೇರ್ AC ಕೂಡ ಬರುತ್ತೆ. ಇದೆಲ್ಲ ಸಿಸ್ಟಮ್ ನೋಡಿ ಯಾವ ತರ ಇದೆ ಸಿಸ್ಟಮ್. ಡಬಲ್ ಸನ್ರೂಫ್ ಬರುತ್ತೆ. ಏನ್ ಡಬಲ್ ಸನ್ರೂಫ್? ಏನ್ 19,50,000 ಕಡಿಮೆ ಆಯ್ತಾ? ಅವ್ರು ತಗೋಬೇಕಾದ್ರೆ ಕೋಟಿ ಲೆಕ್ಕಾಚಾರ ಅಂದ್ರೆ ಕಡಿಮೆ ಓಡಿರೋದು ಗಾಡಿ. ಬೇರೆ 32,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಸೂಪರ್. ಇದು ಫೈನಲ್ ಪ್ರೈಸ್ ಒಂದು 19 lakhs ಆಗುತ್ತೆ ಸರ್. 19 ಲಕ್ಷ. ನೆಕ್ಸ್ಟ್ ಇಲ್ಲೂ ಕೂಡ ಗಾಡಿಗಳು ಇದಾವೆ ಸರ್. ಆಡಿ ಇದೆ, ಬೆಂಜ್ ಇದೆ, ಅಲ್ಲೊಂದು ಆಡಿ A7 ಇದೆ, ಮರ್ಸಿಡೀಸ್ ಬೆಂಜ್ ನಲ್ಲಿ ML 350 ಇದೆ. ಇದು ಹೇಳಿ ಸರ್, ಇದು 2011 ಮಾಡಲ್, ಆಡಿ A7 80,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್, ವೆಲ್ ಮೇಂಟೈನ್. ಒಳಗಡೆ ಎಲ್ಲ ನೋಡಬಹುದು ಸರ್. ಫ್ರೇಮ್ಲೆಸ್ ಡೋರ್ ಬರುತ್ತೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಿ ತೋರಿಸಿ. ಒಳಗಡೆ ಇಂಟೀರಿಯರ್ ನೋಡಿ ಸರ್.
ಏನು ವರ್ಕ್ ಇಲ್ಲ ಗಾಡಿನಲ್ಲಿ, ವೆಲ್ ಮೈಂಟೈನ್ ಇದೆ, ಸಿಂಗಲ್ ಓನರ್, ಆಡಿ A7 ಮ್ಯಾನ್ಯುವಲ್ ಮಾತಾ ಇಲ್ವಲ್ಲ ನಿಮ್ಮಲ್ಲಿ? ಎಲ್ಲ ಆಟೋಮೆಟಿಕ್ ಎಲ್ಲ ಆಟೋಮೆಟಿಕ್ ಸರ್. ಇದು 16 lakhs ನಮ್ದು ಕೋಟಿಂಗ್ ಪ್ರೈಸ್ ಇದೆ. 14,50,000 ಗೆ ಫೈನಲ್ ಆಗುತ್ತೆ. ಎಷ್ಟು? 1450 ಫೈನಲ್. ಆಡಿ A7 14,50,000. ಹಾ, ಅದೇ ಫೈನಲ್? ಇದೆ ಫೈನಲ್ ಸರ್ 1450. ಇನ್ನು 2 ಗಾಡಿ ಇದೆ ಸರ್ ನಮ್ಮ ಹತ್ರ. ಮರ್ಸಿಡೀಸ್ ಬೆನ್ಸ್ ನಲ್ಲಿ ML 350, ಒಂದು 2013 ಮಾಡಲ್, ಇನ್ನೂ ಒಂದು 2012. ಇದು 2 ಗಾಡಿ ಅವೈಲೇಬಲ್ ಇದೆ. 2013 ಮಾಡಲ್, 85,000 ಕಿಲೋಮೀಟರ್ ಓಡಿದೆ, ಥರ್ಡ್ ಓನರ್, ವೆಲ್ ಮೇಂಟೈನ್. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಈ ಗಾಡಿ ಪ್ರೈಸ್ 16,50,000. ಎಷ್ಟು? 16,50,000 ನೆಗೋಷಿಯಬಲ್ ಆಗುತ್ತೆ. 50,000. ಹಾ, 350 CDI 450 4ಮ್ಯಾಟಿಕ್. ಈಗಲೂ ಸೆಲೆಬ್ರಿಟೀಸ್ ಹತ್ರ ಇರೋದೇ ಮರ್ಸಿಡೀಸ್ ಬೆನ್ಸ್ 4ಮ್ಯಾಟಿಕ್. ಬಟ್ ಲೇಟೆಸ್ಟ್ ಮಾಡಲ್ಗಳು ಇಟ್ಕೊಂಡಿರ್ತಾರೆ. ನೀವೇನಾದ್ರೂ ಕಡಿಮೆ ರೇಟಲ್ಲಿ ಬೇಕು ಅಂದ್ರೆ 2013 ಮಾಡಲು ಕೇವಲ 16,50,000. ಅದರಲ್ಲಿ ನೆಗೋಷಿಯಬಲ್, ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಥರ್ಡ್ ಓನರ್ ಗಾಡಿ ವೆಲ್ ಮೈಂಟೈನ್ ಇದೆ, ಬ್ಲಾಕ್ ಕಲರ್. ಹಂಗೆ ಇದು ನೋಡಬಹುದು, ವೈಟ್ ಕಲರ್ ನಲ್ಲಿ ಇದೆ. ಕಡಿಮೆ ಬಜೆಟ್ ನಲ್ಲಿ ಬೇಕಂದ್ರೆ ಅದು ಇವಾಗ 1650 ಹೇಳಿರೋದು 115 lakhs ಈ ಗಾಡಿ ಸಿಗುತ್ತೆ. ಇದು ಕಡಿಮೆ ಬೇಕಂದ್ರೆ ಕಡಿಮೆನಲ್ಲಿ ಬೇರೆ 9 ಲಕ್ಷಗೆ ML 350 2012 ಮಾಡಲ್ ರೀಸನಬಲ್ ಪ್ರೈಸ್ ಗೆ ಸಿಗುತ್ತೆ. ಬೇರೆ 9 ಲಕ್ಷ ಒಂದೇ ಪ್ರೈಸ್. 9 lakhs. ML 350 2012 ಮಾಡಲ್.